ಶ್ರೀಗಂಧ ಸಂಸ್ಥೆಯ ನಾನು ಸಂಚಾಲಕನಾಗಿ ನಿಮ್ಮೆಲ್ಲರನ್ನು ಸ್ವಾಗತಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ರೂವಾರಿಗಳಾದಂತಹ ಎಲ್ ಉಪಾಧ್ಯಾಯವರು ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್ ನಾಗಮಣಿಯವರು ನಮ್ಮ ಜೊತೆ ಕೈ ಜೋಡಿಸಿದೆ. ನಿಮಗೆಲ್ಲರಿಗೂ ಗೊತ್ತಿದ್ದಂಗೆ ಶ್ರೀಗಂಧ ಸಂಸ್ಥೆ 35 ವರ್ಷಗಳಿಂದ ಈ ರೀತಿಯ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದೆ. ಈ ಕಾರ್ಯಕ್ರಮದ ವಿವರಣೆಯನ್ನು ನಮ್ಮ ವಿನಯ್ ಅವರು ನೀಡ್ತಾ ಇದ್ದಾರೆ. 26ನೇ ವರ್ಷದ ಶುಭಾಶಯಗಳು. ನಾಡಿದ್ದು ಬರೋ ಭಾನುವಾರ ಸಂಜೆ 4 ಗಂಟೆಯಿಂದ 9 ಗಂಟೆವರೆಗೆ ಶಿವಮೊಗ್ಗದಲ್ಲಿ ಒಂದು ಬಹಳ ವಿಶೇಷವಾದ ಕಾರ್ಯಕ್ರಮ ನಡೀತಾ ಇದೆ. ನಾಡು ಕಂಡಂಥ ಶ್ರೇಷ್ಠ ವಿದ್ವಾಂಸ, ಸಂಸ್ಕೃತ ಪಂಡಿತ, ಪದ್ಮಶ್ರೀ ವಿದ್ಯಾವಾಚಸ್ಪತಿ ಡಾಕ್ಟರ್ ಬನ್ನಂಜೆ ಗೋವಿಂದಾಚಾರ್ಯ ಅವರ 90ನೇ ಜನ್ಮದಿನೋತ್ಸವದ ಪ್ರಯುಕ್ತ ಅವರ ಸ್ಮರಣೆಯನ್ನು ಕುವೆಂಪು ರಂಗಮಂದಿರದಲ್ಲಿ ನಾವು ಆಯೋಜಿಸಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮಗೆ ಬನ್ನಂಜೆ ಅಭಿಮಾನಿಗಳ ಬಳಗ, ಅದರ ಅಧ್ಯಕ್ಷರಾದ KL ಉಪಾಧ್ಯಾಯ ಅವರ ಜೊತೆಗೆ ನಾವೊಂದು ತಂಡ ಕೆಲಸ ಮಾಡ್ತಾಯಿದ್ದೀವಿ. ಇದಕ್ಕೆ ನಮಗೆ ಶ್ರೀಗಂಧ ಸಾಂಸ್ಕೃತಿಕ ಸಂಸ್ಥೆ, ಈಶ್ವರವನ ನವ್ಯಶ್ರೀ ಚಾರಿಟಬಲ್ ಟ್ರಸ್ಟ್ ಹಾಗೆ ಅನೇಕ ಸಂಘಟನೆಗಳು ನಮಗೆ ಸಹಕಾರ ನೀಡ್ತಾ ಇದೆ. ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಅವತ್ತಿನ ದಿವಸ ಉಡುಪಿಯ ಅದಮಾರು ಮಠದ ಕಿರಿಯ ಶ್ರೀಗಳಾದ ಶ್ರೀ ಈಶಪ್ರಿಯ ತೀರ್ಥರು ಅವತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾ ಇದ್ದಾರೆ. ಮಾಜಿ ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ KS ಈಶ್ವರಪ್ಪನವರು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಸಂಸ್ಕೃತ ವಿಶ್ವವಿದ್ಯಾಲಯದ ವಿಶ್ರಾಂತ ಉಪಕುಲಪತಿಗಳಾದ ಡಾಕ್ಟರ್ ಮಲ್ಲೇಪುರಂ ಜಿ ವೆಂಕಟೇಶ್ ಅವರು ಬನ್ನಂಜೆ ಗೋವಿಂದಾಚಾರ್ಯ ಪ್ರತಿಷ್ಠಾನ ಬೆಂಗಳೂರು ಇದರ ಅಧ್ಯಕ್ಷರು, ಅವರು ಸಹ ಅವತ್ತು ನಮ್ಮ ಜೊತೆ ಇರ್ತಾರೆ. ಮಾಜಿ ಶಾಸಕರಾದ ಶ್ರೀ KB ಪ್ರಸನ್ನಕುಮಾರ್ ಅವರು, ಹಾಗೆ ಸಾಮಾನ್ಯ ಬನ್ನಂಜೆ ಶಿವಮೊಗ್ಗಕ್ಕೆ ಬಂದಾಗೆಲ್ಲ ತಂಗ್ತಾ ಇದ್ದಿದ್ದು ಶಿವಮೊಗ್ಗದ ದುರ್ಗಾ ಲಾಡ್ಜ್ನಲ್ಲಿ. ಹಾಗಾಗಿ ಆ ಮಾಲೀಕರಿಗೂ ಬನ್ನಂಜೆಯವರಿಗೂ ತುಂಬ ಅವಿನಾಭಾವ ಸ್ನೇಹ ಸಂಬಂಧ. ಹಾಗಾಗಿ ಆ ಒಂದು ಲಾಡ್ಜಿನ ಮಾಲೀಕರಾದ ಶ್ರೀ ದತ್ತಾತ್ರೇಯ ಅವರು ನಮ್ಮ ಜೊತೆ ಇರ್ತಾರೆ. ಬನ್ನಂಜೆ ಅಭಿಮಾನಿಗಳ ಒಳಗ ಶಿವಮೊಗ್ಗ ಇದರ ಅಧ್ಯಕ್ಷರಾದ ಶ್ರೀ KL ಉಪಾಧ್ಯಾಯ ಅವರು ಅವತ್ತು ಉಪಸ್ಥಿತಿಯಲ್ಲಿರ್ತಾರೆ. ವಿಶೇಷವಾಗಿ 3 ಉಪನ್ಯಾಸವನ್ನು ಅವತ್ತು ಆಯೋಜನೆ ಮಾಡಿದ್ದೀವಿ. ನೀನಾಸಂ ನಿರ್ದೇಶಕರಾದ KV ಅಕ್ಷರ ಅವರು ಬನ್ನಂಜೆಯವರ ಸಾಂಸ್ಕೃತಿಕ ಪ್ರಜ್ಞೆಯನ್ನು ವಿಷಯವಾಗಿ ಮಾತಾಡ್ತಾರೆ. ನಮ್ಮ ಊರಿನ ವಿದ್ವಾಂಸರಾದ ಮಂಕುತಿಮ್ಮನ ಕಗ್ಗ ಖ್ಯಾತಿಯ ವಿದ್ವಾನ್ GS ನಟೇಶ್ ಅವರು ಬನ್ನಂಜೆ ಗೋವಿಂದಾಚಾರ್ಯ ಎಂಬ ವಿಸ್ಮಯ ಎಂಬ ವಿಷಯವಾಗಿ ಅವರು ಮಾತಾಡ್ತಾರೆ. ಬನ್ನಂಜೆಯವರ ಮಗಳಾದ ಡಾಕ್ಟರ್ ವೀಣಾ ಬನ್ನಂಜೆಯವರು ನಾನು ಕಂಡ ನನ್ನ ಅಪ್ಪ ಅನ್ನೋ ವಿಷಯವಾಗಿ ಮಾತಾಡ್ತಾರೆ. ಹಾಗೆ ಕೊನೆಗೆ ಒಂದು ಬನ್ನಂಜೆಯವರೇ ಬರೆದಿರ್ತಕ್ಕಂಥ ಚಿಂತನ ರಾಮಾಯಣ ಅನ್ನೋ ಒಂದು ಪ್ರಸಂಗವನ್ನು ಆಧರಿಸಿ ಒಂದು ನೃತ್ಯ ರೂಪಕ ಹುಬ್ಬಳ್ಳಿಯ ನಾಟ್ಯಾಚಾರ್ಯ ವಿದ್ವಾನ್ ಸುಜಯ್ ಶಾನ್ಭಾಗ್ ಹಾಗೂ ತಂಡ ಅವತ್ತು ಅಲ್ಲಿ ಪ್ರಸ್ತುತಪಡಿಸ್ತಾ ಇದ್ದಾರೆ. ಸಂಜೆ 4 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೆ ಈ ಕಾರ್ಯಕ್ರಮ ಆರಂಭ ಆಗುತ್ತೆ. ಉಪಹಾರದೊಂದಿಗೆ ಆರಂಭ ಆದ ಕಾರ್ಯಕ್ರಮ ರಾತ್ರಿ ಭೋಜನದೊಂದಿಗೆ ಮುಕ್ತಾಯ ಆಗುತ್ತೆ. ಈ ನಿಟ್ಟಿನಲ್ಲಿ ಅಂದರೆ ಈ ಬನ್ನಂಜೆಯವರ ಸ್ಮರಣೆಯ ಈ ಕಾರ್ಯಕ್ರಮಕ್ಕೆ ತಾವು ಹೆಚ್ಚಿನ ಪ್ರಚಾರ ನೀಡಿ ಆಸಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳೋ ರೀತಿಯಲ್ಲಿ ತಾವೆಲ್ಲ ಸಹಕಾರ ನೀಡಬೇಕು ಅಂತ ಮಾಧ್ಯಮ ಮಿತ್ರರಲ್ಲಿ ಹಾಗೂ ದೃಶ್ಯ ಮಾಧ್ಯಮ ಮಿತ್ರರಲ್ಲಿ ನಾನು ಕೇಳ್ಕೊತೀನಿ. ಶಿವಮೊಗ್ಗದ ಈ ವಿಶೇಷ ಕಾರ್ಯಕ್ರಮಕ್ಕೆ ಹೆಚ್ಚು ಜನ ಬರುವಂತೆ, ಬನ್ನಂಜೆ 90ರ ವಿಶ್ವನಮನ ಕಾರ್ಯಕ್ರಮಕ್ಕೆ ಹೆಚ್ಚು ಜನ ಬರುವಂತೆ ತಾವುಗಳು ಮಿತ್ರರು ಸಹಕರಿಸಬೇಕು ಅಂತ ಕೇಳ್ಕೊಳ್ತಾ ಈ ಕಾರ್ಯಕ್ರಮಕ್ಕೆ